ನಮಸ್ತೆ ಮಕ್ಕಳೇ. ನಮಸ್ತೆ ಸರ್. ನಾವಿವತ್ತು ಬೆಳಕಿನ ಬಗ್ಗೆ ಕೆಲವು ಪ್ರಯೋಗಗಳನ್ನು ಮಾಡೋಣ. ಓಕೆ, ಬೆಳಕಿನ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ದರ್ಪಣ ಬಳಗ ಬಗ್ಗೆ ತಿಳ್ಕೊಂಡ್ವಿ. ಈ ಕ್ಲಾಸಲ್ಲಿ ನಾವು ಮಸೂರಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಮಸೂರ ಅಂದ್ರೆ ಏನು? ಸರ್, ಮಸೂರ ಅಂದ್ರೆ ಗಾಜಿನಿಂದ ಮಾಡಲ್ಪಟ್ಟಿರುತ್ತದೆ. ವೆರಿ ಗುಡ್. ನೆಕ್ಸ್ಟ್ ಸರ್, ಮಧ್ಯದಲ್ಲಿ ಉಬ್ಬಿದ್ದರೆ ಆ ಮಧ್ಯದಲ್ಲಿ ಉಬ್ಬಿದ್ದರೇನಾ? ಸ್ಕ್ರೀನ್ ನೋಡು. ಓಕೆ, ವೆರಿ ಗುಡ್. ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಹೇಳಿದ್ ನೋಡಿ, ಮಸೂರ ಅಂದ್ರೆ ಏನಂದ್ರೆ ನೀನ್ ಕರೆಕ್ಟ್, ಮೊದಲನೇ ಪಾಯಿಂಟ್ ನೀನು ಹೇಳಿದ್ ಕರೆಕ್ಟ್. ಇದು ಗಾಜಿನಿಂದ ಮಾಡಲ್ಪಟ್ಟಿರುತ್ತದೆ. ಏನಿಂದ ಮಾಡಲ್ಪಟ್ಟಿರುತ್ತದೆ? ನೋಡು, ಇದೆಲ್ಲ ಗಾಜಿನಿಂದ ಮಾಡಲ್ಪಟ್ಟಿರುತ್ತದೆ. ಆಮೇಲೆ ಎರಡೂ ಕಡೆಯೂ ವಕ್ರೀಭವನ ನಡೆಯುತ್ತದೆ. ನೀನು ಈ ಕಡೆಯಿಂದ ಲೈಟ್ ಬಿಟ್ರು, ಲೈಟ್ ರೇ ಕಿರಣಗಳನ್ನ ನೀವು ಈ ಕಡೆಯಿಂದ ಬಿಟ್ರು ಅದು ಈ ಕಡೆ ಬಾಗುತ್ತೆ. ಆಮೇಲೆ ಈ ಕಡೆಯಿಂದ ನೀನು ಕಿರಣಗಳನ್ನ ಬಿಟ್ರು ಏನಾಗುತ್ತೆ? ಈ ಕಡೆ ಬಾಗುತ್ತೆ. ಇದನ್ನೇ ನಾವೇನಂತ ಕರೆಯೋದು ಅಂದ್ರೆ ಮಸೂರ ಅಂತ ಕರೆಯೋದು. ಮಸೂರ ಎಂದರೆ ಗಾಜಿನಿಂದ ಮಾಡಲ್ಪಟ್ಟಿರುತ್ತದೆ. ಎಂದಿಂದ ಆಗಿರುತ್ತೆ ಇದು? ಮಸೂರವು ಗಾಜಿನಿಂದ ಮಾಡಲ್ಪಟ್ಟಿರುತ್ತದೆ. ಆಮೇಲೆ ಎರಡೂ ಕಡೆಯೂ ವಕ್ರೀಭವನ ನಡೆಯುತ್ತೆ. ಈ ಕಡೆಯಿಂದ ನೀನು ಬೆಳಕಿನ ಕಿರಣಗಳು ಬಿಟ್ರು ವಕ್ರೀಭವನ ನಡೆಯುತ್ತೆ. ಆ ಕಡೆಯಿಂದ ಬೆಳಕಿನ ಕಿರಣಗಳು ಬಿಟ್ರು ಏನ್ ನಡೆಯುತ್ತೆ? ವಕ್ರೀಭವನ ನಡೆಯುತ್ತೆ. ಅಂದ್ರೆ ಎರಡೂ ಕಡೆಯೂ ವಕ್ರೀಭವನ ನಡೆಯುತ್ತದೆ. ಮತ್ತು ಗಾಜಿನಿಂದ ಮಾಡಲ್ಪಟ್ಟ ವಸ್ತುವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಸೂರ ಅಂತ ಕರಿತೀವಿ. ಓಕೆ, ಗುಡ್. ಇವಾಗ ಗೊತ್ತಾಯ್ತಾ ಮಸೂರ ಅಂದ್ರೆ ಏನು ಅಂತ? ಮಸೂರದಲ್ಲಿ ವಿಧಗಳಿದೆ. ಮಸೂರದಲ್ಲಿ ಎಷ್ಟು ವಿಧಗಳಿದೆ? ಎರಡು. ಕೇಳಿದವ್ರು ಮಾತ್ರ ಹೇಳಿ. ಗುಡ್. ಮಸೂರದಲ್ಲಿ ಎಷ್ಟು ವಿಧ ಇದೆ? ಎರಡು ವಿಧ. ಯಾವ್ದಾವ್ದಮ್ಮ? ಪೀನ ಮಸೂರ, ನಿಮ್ನ ಮಸೂರ. ವೆರಿ ಗುಡ್. ಎಷ್ಟು ವಿಧ? ಪೀನ ಮಸೂರ, ನಿಮ್ನ ಮಸೂರ. ನಾನು ಇದನ್ನ ತಗೊಂತೀನಿ ನೋಡಿ. ಇದನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಏನಂತ ಕರಿತೀವಿ? ಪೀನ ಮಸೂರ. ಯಾಕೆ ಇದನ್ನ ಪೀನ ಮಸೂರ ಅಂತೀವಿ ಅಂದ್ರೆ ನೋಡಿ, ಮಧ್ಯದಲ್ಲಿ ಉಬ್ಬಾಗಿರುತ್ತದೆ, ಮಧ್ಯದಲ್ಲಿ ಉಬ್ಬಿರುತ್ತದೆ, ಕೊನೆಗಳಲ್ಲಿ ತಗ್ಗಿರುತ್ತದೆ. ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಧ್ಯದಲ್ಲಿ ದಪ್ಪ, ಕೊನೆಗಳಲ್ಲಿ ಸಣ್ಣ. ಆ ಮಸೂರ ನಾವೇನಂತ ಕರಿತೀವಿ ಅಂದ್ರೆ ಪೀನ ಮಸೂರ ಅಂತ ಕರಿತೀವಿ. ಮಧ್ಯದಲ್ಲಿ ಉಬ್ಬಾಗಿರುತ್ತದೆ, ಕೊನೆಗಳಲ್ಲಿ ತಗ್ಗಾಗಿರುತ್ತದೆ. ಮಧ್ಯದಲ್ಲಿ ದಪ್ಪ ಇರುತ್ತದೆ, ಕೊನೆಗಳಲ್ಲಿ ಸಣ್ಣ ಇರುತ್ತದೆ. ಬರಿಬೇಕಾದ್ರೆ ಮಧ್ಯದಲ್ಲಿ ಉಬ್ಬಿರುತ್ತದೆ, ಕೊನೆಗಳಲ್ಲಿ ತಗ್ಗಾಗಿರುತ್ತದೆ. ಅಂತಹ ಮಸೂರವನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಒಂದು ವಿಧ ಆಯ್ತು. ಇನ್ನೊಂದು ವಿಧ ಯಾವುದು? ನೀನು ಇದಕ್ಕೆ ಏನಂತ ವಿಧ? ಇನ್ನೊಂದು ಹೆಸರೇನು? ನಿಮ್ನ ಮಸೂರ. ವೆರಿ ಗುಡ್. ಇದಕ್ಕೆ ಹೆಸರೇನು? ನಿಮ್ನ ಮಸೂರ. ಅದಕ್ಕೆ ಉಲ್ಟಾ, ಅದಕ್ಕೆ ಆಪೋಸಿಟ್. ನೋಡಿ, ಇಲ್ಲೇನಾಗಿತ್ತು? ಮಧ್ಯದಲ್ಲಿ ಉಬ್ಬಾಗಿತ್ತು, ಕೊನೆಗಳಲ್ಲಿ ತಗ್ಗಿತ್ತು. ಮಧ್ಯದಲ್ಲಿ ದಪ್ಪ, ಕೊನೆಗಳಲ್ಲಿ ಸಣ್ಣ. ಇದ್ರ ಹಂಗಲ್ಲ, ಮಧ್ಯದಲ್ಲಿ ಸಣ್ಣ, ಕೊನೆಗಳಲ್ಲಿ ದಪ್ಪ. ನೋಡಿ ನೋಡಿ, ಇಲ್ಲಿ ಸಣ್ಣ ಇದೆ, ಈ ಕಡೆ ಏನಾಯ್ತು? ದಪ್ಪವಾಗಿದೆ. ಅರ್ಥ ಆಯ್ತಾ? ಸೊ ಅದನ್ನ ನಾವು ಬರಿಬೇಕಾದ್ರೆ ಹೆಂಗ್ ಬರಿಬೇಕಂದ್ರೆ ಮಧ್ಯದಲ್ಲಿ ತಗ್ಗಾಗಿರುತ್ತದೆ, ಕೊನೆಗಳಲ್ಲಿ ಉಬ್ಬಿರುತ್ತದೆ. ಕೊನೆಗಳಲ್ಲಿ ಉಬ್ಬಿರುತ್ತದೆ, ಮಧ್ಯದಲ್ಲಿ ತಗ್ಗಾಗಿರುತ್ತದೆ. ಅಂತ ಮಸೂರವನ್ನ ಏನಂತ ಕರಿತೀವಿ ನಾವು? ನಿಮ್ನ ಮಸೂರ. ಮುಟ್ಟಿ ನೋಡು, ಮಧ್ಯದಲ್ಲಿ ಏನಾಗಿದೆ? ಸಣ್ಣ ಇದೆ. ಹೋಗ್ತಾ ಹೋಗ್ತಾ ಹಂಗೆ ನೋಡು ಏನಾಗ್ತಾ ಇದೆ? ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ? ದಪ್ಪ ಆಗ್ತಾ ಇದೆ. ಇದನ್ನ ತಗೋ, ಇದನ್ನ ನೋಡು ನೀನು. ಮಧ್ಯದಲ್ಲಿ ಏನಾಯ್ತು? ಮಧ್ಯದಲ್ಲಿ ದಪ್ಪ ಇದೆ, ಕೊನೆಯಲ್ಲಿ ಏನಾಯ್ತು? ಸಣ್ಣ ಇದೆ. ವೆರಿ ಗುಡ್. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಾ ಮಕ್ಳೇ? ಸೊ ಇವಾಗ ಮಸೂರದಲ್ಲಿ ಎಷ್ಟು ವಿಧ? ಎರಡು ಸರ್. ಯಾವ್ದ್ಯಾವ್ದು? ನಿಮ್ನ ಮಸೂರ, ಪೀನ ಮಸೂರ. ಇದರಲ್ಲಿ ಪೀನ ಮಸೂರ ಯಾವ್ದು? ತಗೊಂಡ್ ನೋಡೋಣ. ಇದ್ರಲ್ಲಿ ಪೀನ ಮಸೂರ ಯಾವ್ದು? ಅದು ಪೀನ ಮಸೂರನ ಮಕ್ಕಳೇ? ನಿಮ್ನ ಮಸೂರ. ಇದು ನಿಮ್ನ ಮಸೂರ. ಮತ್ತೆ ಇದು ಯಾವ್ದಿದು? ಪೀನ ಮಸೂರ. ನೋಡಿ, ಇದು ನಿಮ್ನ ಮಸೂರ. ಮಧ್ಯದಲ್ಲಿ ಸಣ್ಣ, ಆ ಕಡೆ ಈ ಕಡೆ ದಪ್ಪ ಇರಬೇಕು. ಇದು ಮಧ್ಯದಲ್ಲಿ ದಪ್ಪ ಇದ್ದು ಆ ಕಡೆ ಈ ಕಡೆ ಸಣ್ಣ ಇದ್ರೆ ನೀನ್ ತಗೋಪ್ಪ. ಈಗ ನಿಮ್ನ ಮಸೂರ ಯಾವ್ದಪ್ಪ? ನಿಮ್ನ ಮಸೂರ. ವೆರಿ ಗುಡ್. ಇದೆಯಾ ಎತ್ತ ಮಸೂರ? ಅದು ನಿಮ್ನ ಮಸೂರ. ಪೀನ ಮಸೂರ ತಗೊಂಬ ನೀವು. ವೆರಿ ಗುಡ್. ಸೊ ಇದೆಂತ ಮಸೂರ? ಇದು ಪೀನ ಮಸೂರ. ಓಕೆ, ಪೀನ ಮಸೂರ ಎಂದರೆ ಏನು? ಸರ್, ಪೀನ ಮಸೂರ ಅಂದ್ರೆ ಮಧ್ಯದಲ್ಲಿ ಉಬ್ಬಿದ್ದು ಕೊನೆಗಳಲ್ಲಿ ತಗ್ಗಿದ್ರೆ ಅದು ಪೀನ ಮಸೂರ. ವೆರಿ ಗುಡ್. ನಿಮ್ನ ಮಸೂರ ಅಂದ್ರೆ ಏನು? ಮಧ್ಯದಲ್ಲಿ ತಗ್ಗಿದ್ದು ತುದಿಗಳಲ್ಲಿ ಉಬ್ಬಿದ್ದರೆ ಅದನ್ನೇ ನಿಮ್ನ ಮಸೂರ ಎಂದು ಕರೆಯುತ್ತಾರೆ. ವೆರಿ ಗುಡ್ ಸರ್, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಈಗ ನಾವೇನ್ ಮಾಡೋಣ ಅಂದ್ರೆ ಇದರಲ್ಲಿ ಬೆಳಕಿನ ಕಿರಣಗಳನ್ನ ನಾವು ಹರಿಸಿ ಯಾವ ರೀತಿ ಅದು ಬೆಳಕಿನ ಕಿರಣಗಳು ಯಾವ ರೀತಿ ಬಾಗುತ್ತೆ,
ಪೀನ ಮಸೂರದಲ್ಲಿ ಯಾವ ರೀತಿ ಬಾಗುತ್ತೆ, ನಿಮ್ನ ಮಸೂರದಲ್ಲಿ ಯಾವ ರೀತಿ ಬಾಗುತ್ತೆ ಅಂದ್ಬಿಟ್ಟು ನಾವು ಬೆಳಕಿನ ಕಿರಣಗಳನ್ನ ನಾವು ಹರಿಸಿ ನೋಡೋಣ. ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯಾ? ಯಾವ ರೀತಿ ಆಗುತ್ತೆ, ಯಾವ್ದ್ರಲ್ಲಿ ಅನ್ನೋದು ನೋಡೋಣ ಈಗ ನಾವು. ಈಗ ನಾವು ಅದನ್ನ ಒಂದು ಸಣ್ಣ ಪ್ರಯೋಗದಿಂದ ನೋಡೋಣ. ಮಕ್ಕಳೇ ನೋಡಿ, ಈಗ ಬೆಳಕಿನ ಕಿರಣಗಳು ಹೇಗೆ ಹೋಗ್ತಿದೆ? ವೆರಿ ಗುಡ್. ನಿಮ್ಗೆ ಆಲ್ರೆಡಿ ನಾವು ಹಿಂದೆ ಒಂದು ಪ್ರಯೋಗದಲ್ಲಿ ಹೇಳಿದ್ವಿ, ಬೆಳಕಿನ ಕಿರಣಗಳು ಯಾವಾಗಲೂ ಸರಳ ರೇಖೆಯಲ್ಲಿ ನೇರವಾಗಿ ಸರಳ ರೇಖೆಯಲ್ಲಿ ನೋಡಿ. ಇಲ್ಲೂ ಅಷ್ಟೇ ಬೆಳಕಿನ ಕಿರಣಗಳನ್ನು ಯಾವ ಕಲರಲ್ಲಿ ಇದೆ ಇದು? ಅದು ಯಾವತ್ತೂ ನೇರವಾಗಿ ಹೋಗುತ್ತೆ. ಈಗ ನಾವೇನು ಮಾಡೋಣ ಅಂದರೆ, ನಾವು ಆಲ್ರೆಡಿ ಮಸೂರಗಳ ಬಗ್ಗೆ ತಿಳ್ಕೊಂಡ್ವಾ. ಸೊ ಒಂದೊಂದೇ ಮಸೂರನ್ನ ಇಟ್ಬಿಟ್ಟು ಬೆಳಕಿನ ಕಿರಣಗಳು ಏನಾಗುತ್ತೆ ಅಂತ ನೋಡೋಣ. ಇವಾಗ ನೇರವಾಗಿ ಹೋಗ್ತಾ ಇದೆ, ಮಸೂರ ಇಟ್ಟರು ಹಂಗೆ ಹೋಗುತ್ತಾ? ಏನಾಗುತ್ತೆ ಅಂತ ಈಗ ನಾವು ನೋಡೋಣ. ಸೊ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾವು ಪೀನ ಮಸೂರವನ್ನು ಇಡ್ತಾ ಇದ್ದೀನಿ ನೋಡಿ. ಪೀನ ಮಸೂರವನ್ನು ನಾನು ಈ ಬೆಳಕಿನ ಕಿರಣಗಳ ಹತ್ರ ನಾನು ನೇರವಾಗಿ ಹೋಗ್ತಾ ಇತ್ತಾ, ಆ ಪೀನ ಮಸೂರದಿಂದ ಬೆಳಕಿನ ಕಿರಣಗಳನ್ನು ಹಾದು ಹೋಗಲು ಬಿಟ್ಟಾಗ, ಹರಿಯಲು ಬಿಟ್ಟಾಗ ಅದೇನಾಯಿತು ನೋಡಿ. ಏನಾಯ್ತು ಈಗ ನಮಗೆ? ನೇರವಾಗಿ ಹೋಯ್ತಾ? ಏನಾಯ್ತು? ಒಂದೇ ಒಂದು ನೇರವಾಗಿ ಹೋಗಿದೆ. ಯಾವ್ದು ನೇರವಾಗಿ? ಕೇಂದ್ರ, ಅದನ್ನು ಕೇಂದ್ರ ಅಂತ ಕರಿತೀವಿ. ಮಸೂರದ ಕೇಂದ್ರದಿಂದ ಏನಾದರೂ ಬೆಳಕಿನ ಕಿರಣ ನೇರವಾಗಿ ಹೋದರೆ ಅಲ್ಲಿ ನೇರವಾಗಿ ಹೋಗುತ್ತೆ, ಬಾಗುವುದಿಲ್ಲ. ಅದೇ ಏನಾದರೂ ಕೇಂದ್ರದಿಂದ ಬಿಟ್ಟು ಬೇರೆ ಕಡೆ ಏನಾದರೂ ಬೆಳಕಿನ ಕಿರಣಗಳು ಹೋದಾಗ ಅದು ಬಾಗುತ್ತದೆ. ಆದರೆ ಪೀನ ಮಸೂರದಲ್ಲಿ ನೋಡಿ, ಮಧ್ಯದಲ್ಲಿ ದೊಡ್ಡ ಇದೆ, ಕೊನೆಯಲ್ಲಿ ಸಣ್ಣ ಇದೆ, ಅದು ಪೀನ ಮಸೂರ. ಪೀನ ಮಸೂರದಲ್ಲಿ ಬೆಳಕಿನ ಕಿರಣಗಳನ್ನು ಹಾದು ಹೋಗಲು ಬಿಟ್ಟಾಗ, ಹರಿಬಿಟ್ಟಾಗ ಅದು ಬಾಗಿ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಏನಾಯ್ತು? ಬೆಳಕಿನ ಕಿರಣಗಳು ಬಾಗಿ ಮಧ್ಯಕ್ಕೆ ಬಾಗ್ತು, ದೂರಕ್ಕೆ ಬಾಗ್ತಾ? ಮಧ್ಯಕ್ಕೆ ಬಾಗ್ಬಿಟ್ಟು ನೋಡಿ, ಈ ಥರ ಬಾಗ್ಬಿಟ್ಟು ಒಂದು ಬಿಂದುವಿನಲ್ಲಿ ಸಂಧಿಸಿದೆ. ಒಳ್ಳೆ ಬೆಳಕಿನ ಕಿರಣಗಳು ನೇರವಾಗಿ ಬಂತಲ್ವಾ? ನೇರವಾಗಿ ಬಂದು ಮಧ್ಯದ ಕೇಂದ್ರದಿಂದ ಹೋಗಿದ್ದು ನೇರವಾಗಿ ಹೋಯ್ತು. ಆದರೆ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಇರೋದು ಬಾಗ್ಬಿಟ್ಟು ಯಾವ ಕಡೆಗೆ ಬಾಗ್ತು ಅಂದರೆ, ಪೀನ ಮಸೂರದಲ್ಲಿ ಯಾವತ್ತು ಬೆಳಕಿನ ಕಿರಣಗಳು ಮಧ್ಯಕ್ಕೆ ಬಾಗುತ್ತವೆ. ಮಧ್ಯಕ್ಕೆ ಬಾಗ್ಬಿಟ್ಟು ಒಂದು ಬಿಂದುವಿನಲ್ಲಿ ಸಂಧಿಸಿವೆ. ಅದಕ್ಕೆ ಇದನ್ನು ಇಂಗ್ಲೀಷಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಇದು ಯಾವತ್ತು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಬೆಳಕಿನ ಕಿರಣಗಳು ಬಾಗ್ಬಿಟ್ಟು ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ಸೊ ಆಲ್ವೇಸ್ ಕಾನ್ವೆಕ್ಸ್ ಲೆನ್ಸ್ ಆರ್ ಕಾಲ್ಡ್ ಆಸ್ ಕಾನ್ವರ್ಜಿಂಗ್ ಲೆನ್ಸ್. ಇನ್ನು ನಾವು ಪೀನ ಮಸೂರ ಅಂತ ಕರಿತೀವಲ್ವಾ, ಇಂಗ್ಲೀಷಲ್ಲಿ ಕಾನ್ವೆಕ್ಸ್ ಲೆನ್ಸ್. ಇವು ಬೆಳಕಿನ ಏನಾಗುತ್ತೆ, ಮಧ್ಯಕ್ಕೆ ಬಾಗಿಸುತ್ತವೆ. ಅದನ್ನು ನಾವು ವಿಜ್ಞಾನದಲ್ಲಿ ಏನಂತೀವಿ ಅಂದರೆ ಕೇಂದ್ರೀಕರಿಸುತ್ತದೆ. ಬೆಳಕಿನ ಕಿರಣಗಳು ಏನಾಗುತ್ತೆ, ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ, ಕೇಂದ್ರೀಕರಣಗೊಳ್ಳುತ್ತದೆ. ನೋಡಿ, ಆ ಕಡೆ ಈ ಕಡೆ ಬೆಳಕಿನ ಕಿರಣಗಳು ಏನಾಯ್ತು, ಬಾಗ್ಬಿಟ್ಟು ಒಂದು ಬಿಂದುವಿಗೆ ಏನಾಯ್ತು, ಕೇಂದ್ರೀಕೃತಗೊಂಡಿತು. ಏನಾಯ್ತು, ಕೇಂದ್ರೀಕರಣಗೊಂಡಿತು. ಬಾಗ್ಬಿಟ್ಟು ಒಂದು ಬಿಂದುವಿನಲ್ಲಿ ಸಂಧಿಸಿತು. ಇದು ಪೀನ ಮಸೂರದಲ್ಲಿ. ಈಗ ನಮ್ಮ ಹತ್ರ ಇನ್ನೊಂದು ಮಸೂರ ಇದೆ, ಇದರಲ್ಲಿ ಏನಾಯ್ತು, ಕೇಂದ್ರೀಕರಣಗೊಂಡಿತು. ನಾವು ಇದನ್ನ ಈಗ ಪೀನ ಮಸೂರ ತೆಗೆದು ಬಿಡ್ತೀನಿ. ನೋಡಿ, ತೆಗೆದುಬಿಟ್ರೆ ಈಗ ಏನಾಗ್ತಾ ಇದೆ, ಇವಾಗ ಮುಟ್ಟಿದಕ್ಕೆ ಏನಾಯ್ತು, ಈಗ ಒಂದು ಬಿಂದುವಿನಲ್ಲಿ ಇದರ ಮೂಲಕ ಪೀನ ದರ್ಪಣದ ಮೂಲಕ ಹಾದು ಹೋದ ಕಿರಣಗಳು ಬಾಗಿ ಒಂದು ಬಿಂದುವಿನಲ್ಲಿ ಸಂಧಿಸಿವೆ. ಇದನ್ನೇ ನಾವು ಕಿರಣಗಳು ಕೇಂದ್ರೀಕೃತಗೊಂಡಿವೆ ಅಂತ ಕರಿತೀವಿ. ಇವಾಗ ನಾನು ಇದನ್ನ ಪೀನ ಮಸೂರನ್ನ ತೆಗೆದುಬಿಟ್ಟು ಇದ್ರ ಜಾಗದಲ್ಲಿ ಇವಾಗ ನಿಮ್ನ ಮಸೂರ ಇಡ್ತೀನಿ. ಇಲ್ಲೂ ಹಿಂಗೆ ಆಗತ್ತಾ? ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ನಾನು ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದ್ರ ಜಾಗದಲ್ಲಿ ನಾನು ನಿಮ್ನ ಮಸೂರವನ್ನು ಇಡ್ತಾ ಇದ್ದೀನಿ. ಈಗೇನಾಯ್ತು, ಬೆಳಕಿನ ಕಿರಣಗಳು ನೇರವಾಗಿ ಹೋಯ್ತಾ? ಹೆಂಗೆ ನೋಡು, ಇಲ್ಲಿ ನೋಡಿ, ಈ ತರ ಬಂತು. ಏನಾಗ್ತಾ ಇದೆ, ಬೆಳಕಿನ ಕಿರಣಗಳು ದೂರಕ್ಕೆ ಬಾಗಿವೆ. ಏನಾಗಿದೆ, ಹೇಳಿ. ಆದ್ರೆ ಒಂದೇ ಒಂದು ರೇಖೆ ಮಾತ್ರ ನೇರವಾಗಿ ಹೋಗಿದೆ. ಯಾವ್ದದು? ಅದು ಕೇಂದ್ರದ ಮಧ್ಯದ ಬಿಂದುನ ಕೇಂದ್ರ ಅಂತ ಕರಿತೀವಿ. ಕೇಂದ್ರದಿಂದ ಹೋದಂತಹ ರೇಖೆ ಸರಳ ರೇಖೆಯಾಗಿ ನೇರವಾಗಿ ಹೋಗುತ್ತೆ. ಆದ್ರೆ ಆ ಕಡೆ ಈ ಕಡೆ ಹೋದಂತಹ ಕಿರಣಗಳು ಏನಾಯ್ತು, ದೂರಕ್ಕೆ ಬಾಗಿವೆ. ಏನಾಯ್ತದು, ದೂರಕ್ಕೆ ವಿಕೇಂದ್ರೀಕೃತಗೊಂಡಿವೆ. ಏನಾಯ್ತು, ಬೆಳಕಿನ ಕಿರಣಗಳು ವಿಕೇಂದ್ರೀಕೃತಗೊಂಡಿವೆ. ಇಂಗ್ಲಿಷ್ ಅಲ್ಲಿ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾನ್ಕೇವ್ ಲೆನ್ಸ್. ಇದು ಡೈವರ್ಜ್ ಆಗುತ್ತೆ, ಅಂದ್ರೆ ಬೆಳಕಿನ ಕಿರಣಗಳು
ಕೇಂದ್ರದಿಂದ ದೂರಕ್ಕೆ ಹರಿಯುತ್ತವೆ. ಬೆಳಕಿನ ಕಿರಣಗಳು ಏನಾಯ್ತು? ದೂರಕ್ಕೆ ಬಾಗಿತು. ಆ ಬಾಗೋದನ್ನೇ ನಾವು ವಕ್ರೀಭವನ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ ನೋಡಿ. ಇಲ್ಲೂ ಬಾಗ್ತು, ಆದರೆ ಇಲ್ಲಿ ದೂರಕ್ಕೆ ಬಾಗ್ತು. ಅದಕ್ಕೆ ಬೆಳಕಿನ ಕಿರಣಗಳು ಏನಾಯ್ತು? ವಿಕೇಂದ್ರೀಕೃತಗೊಂಡಿವೆ. ಅದೇ ನಮ್ಮ ಪೀನ ಮಸೂರದಲ್ಲಿ ಏನಾಯ್ತು? ಬೆಳಕಿನ ಕಿರಣಗಳು ಕೇಂದ್ರೀಕೃತಗೊಂಡವು. ನಿಮ್ನ ಮಸೂರದಲ್ಲಿ ಏನಾಯ್ತು? ಬೆಳಕಿನ ಕಿರಣಗಳು ವಿಕೇಂದ್ರೀಕೃತಗೊಂಡವು. ಇಲ್ಲಿ ಪೀನ ಮಸೂರದಲ್ಲಿ ಕೇಂದ್ರೀಕೃತ, ನಿಮ್ನ ಮಸೂರದಲ್ಲಿ ವಿಕೇಂದ್ರೀಕೃತ, ಅಂದ್ರೆ ದೂರಕ್ಕೆ ಬಾಗಿವೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬೆಳಕಿನ ಕಿರಣಗಳು ಏನಾದವು? ದೂರಕ್ಕೆ ಬಾಗಿದವು. ದೂರಕ್ಕೆ ಬಾಗಿದವು ಅಂದ್ರೆ ವಿಕೇಂದ್ರೀಕೃತಗೊಂಡವು. ಯಾವ ಮಸೂರದಲ್ಲಿ? ನಿಮ್ನ ಮಸೂರ. ವೆರಿ ಗುಡ್. ನಿಮ್ನ ಮಸೂರದಲ್ಲಿ ಬೆಳಕಿನ ಕಿರಣಗಳು ಏನಾಗುತ್ತವೆ? ದೂರಕ್ಕೆ ಬಾಗುತ್ತವೆ. ವೆರಿ ಗುಡ್. ದೂರಕ್ಕೆ ಬಾಗುತ್ತವೆ ಅಂದ್ರೆ ವೆರಿ ಗುಡ್. ಏನಾಗುತ್ತೆ? ಆದ್ರೆ ಯಾವ ಒಂದು ರೇಖೆ ಮಾತ್ರ ಬಾಗುವುದಿಲ್ಲ? ಯಾವ್ದು ರೇಖೆ ಬಾಗುವುದಿಲ್ಲ? ಮಧ್ಯದಲ್ಲಿ ಇರುತ್ತಲ್ಲ ಕಿರಣ, ಬೆಳಕಿನ ಕಿರಣ ಮಧ್ಯದಲ್ಲಿರುವ ಕಿರಣ ನೇರವಾಗಿ ಹೋಗುತ್ತೆ. ಮತ್ತೆ ಆ ಕಡೆ ಈ ಕಡೆ ಇದ್ದಂತಹ ಬೆಳಕಿನ ಕಿರಣಗಳು ದೂರಕ್ಕೆ ಬಾಗಿವೆ. ಅದೇ ನಾವು ಪೀನ ಮಸೂರದಲ್ಲಿಟ್ಟಾಗ ನೋಡಿ, ಇಲ್ಲಿ ಮಧ್ಯದೇನಾದ್ರೂ ಬಾಗ್ತಾ? ಮಧ್ಯ ಕೇಂದ್ರದಿಂದ ಹೋದಂತಹ ಕಿರಣ ನೇರವಾಗಿ ಹೋಗುತ್ತದೆ. ಆ ಕಡೆ ಈ ಕಡೆ ಹೋದಂತಹ ಕಿರಣ ಏನಾಯ್ತು? ಬಾಗಿ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ನೋಡಿ, ಪೀನ ಮಸೂರದಲ್ಲಿ ಬೆಳಕಿನ ಕಿರಣಗಳು ಏನಾಯ್ತು? ಕೇಂದ್ರೀಕೃತ. ವೆರಿ ಗುಡ್. ಒಂದು ಬಿಂದುವಿನಲ್ಲಿ ಏನಾಯ್ತು? ಸಂಧಿಸಿತು. ಅರ್ಥ ಆಯ್ತಾ ಮಕ್ಕಳೇ?